मुनिं शमिष्ठतं वन्दे परिव्राजचक्रवर्तिनम् मूर्तित्वे परिकल्पितः षडभृतो वर्त्मा पुनर्जन्मनाम् आत्मेत्यात्मविदां कृतश्च यडतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतो वाचं न सदधात्वनेककिरणस्त्रैलोक्यदीपो रविः ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದನ್ನೆಲ್ಲರೂ ಮಾಡಿದ್ದೀರಾ? ಮಾಡಿದ್ದೇವೆ. ಸರಿ ಸರಿ. ಅದನ್ನ ಬೇಕಾದ್ರೆ ನಿಮ್ದು ಪ್ರಜಾತಕ ಅಭ್ಯಾಸ ಒಂದು ಇದು ಉಂಟಲ್ಲ, ಗ್ರೂಪ್ ಉಂಟಲ್ಲ, ಹಾ ಆ ಅಲ್ಲಿ ಎಲ್ಲರೂ ಕೂಡ ಉತ್ತರ ಬರೆದಿದ್ದನ್ನ ಹಂಚಿಕೊಳ್ಳಿ. ಹಾ ಮತ್ತೆ ನೋಡುವ. ಸರಿ. ಓಕೆ ಆಯ್ತು. ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿ ಕ್ರಿಯಾಸು ಅಸ್ತಂಗತೌ ಸ್ವಪತಿ ಚೋಚ್ಛಸಿತೈಕ ಮಾತ್ರಂ ಭಾನಸ್ಸೇವ ನೇತಿ ಪ್ರಕಟ ಪ್ರಭಾವ. ಇವತ್ತು ಲಗ್ನಾನಯನದ ಬಗ್ಗೆ ನೋಡುವ. ಲಗ್ನವನ್ನ ಕಂಡುಹಿಡಿಯುವುದು ಹೇಗೆ ಅಂತೇಳಿ. ಆನಯನ ಅಂತ ಹೇಳಿದ್ರೆ ತರುವುದು ಎಂಬುದಾಗಿ ಅರ್ಥ. ಅಂದ್ರೆ ಲಗ್ನವನ್ನು ತರುವುದು, ಅರ್ಥಾತ್ ಲಗ್ನವನ್ನ ನಾವು ಮಾಡುವುದು ಅಂತೇಳಿ ಅರ್ಥ. ಯತ್ರ ಲಗ್ನಂ ಅಪಮಂಡಲಂ ಕುಜೆ ತದ್ಗೃಹಾದ್ಯಮಿಹ ಲಗ್ನಮುಚ್ಯತೆ ಪ್ರಾಚಿ ಪಶ್ಚಿಮ ಕುಜೆ ಸ್ಥಲಗ್ನಕಂ ಮಧ್ಯ ಲಗ್ನಮಿತಿ ದಕ್ಷಿಣೋತ್ತರೇ. ಇದರ ಅರ್ಥ ಪದಚ್ಛೇದ. ಯತ್ರ ಲಗ್ನಂ ಅಪಮಂಡಲಂ ಕುಜೆ ತತ್ ಗೃಹಾದ್ಯಂ ಇಹ ಲಗ್ನಂ ಉಚ್ಯತೆ ಪ್ರಾಚಿ ಪಶ್ಚಿಮ ಕುಜೆ ಅಸ್ತಲಗ್ನಕಂ ಮಧ್ಯಲಗ್ನಂ ಇತಿ ದಕ್ಷಿಣೋತ್ತರೇ ಎಂಬುದಾಗಿ ಈ ಶ್ಲೋಕದ ಪದಚ್ಛೇದ. ಇದರ ಅರ್ಥವನ್ನ ಬರೆದಿದ್ದಾರೆ ಅಲ್ಲಿಯೇ. ಈ ಶ್ಲೋಕದ ರೀತಿಯಲ್ಲಿ ಲಗ್ನ, ಅಸ್ತಲಗ್ನ, ಮಧ್ಯಲಗ್ನ, ಚತುರ್ಥ ಲಗ್ನ ಎಂಬುದಾಗಿ 4 ಲಗ್ನಗಳಿವೆ ಎಂಬುದಾಗಿ ಬರೆದಿದ್ದಾರೆ. ಯಥ ಲಗ್ನಂ ಅಪಮಂಡಲಂ ಕುಜೆ. ಇದರಲ್ಲಿ ಒಂದು 4 ಲಗ್ನವನ್ನ ಹೇಳಿದ್ದಾರೆ. ಇದು ಇದರ ಬಗ್ಗೆ ನನಗೆ ಈ ಶ್ಲೋಕದ ಅರ್ಥದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಪೂಜೆ ಅಂತ ಹೇಳೋದ್ರ ಬಗ್ಗೆ ಏನು ಅಂತೇಳಿ ನೋಡ್ಬೇಕಾಗ್ತದೆ. ಅದನ್ನ ಮತ್ತೆ ನಿಮ್ಗೆ ಮುಂದಕ್ಕೆ ತಿಳಿಸಿ ನಾನು ತಿಳಿದುಕೊಂಡು ನಿಮ್ಗೆ ತಿಳಿಸುವ ಪ್ರಯತ್ನವನ್ನ ಮುಂದಿನ ದಿವಸದಲ್ಲಿ ಮಾಡ್ತೇನೆ. ಇಲ್ಲಿಂದ ಇಷ್ಟು ತಿಳ್ಕೊಳ್ಳೋ ಸಾಕು ಈ ಶ್ಲೋಕದಿಂದ ನಾವು. ಅಂದ್ರೆ ಸಾಮಾನ್ಯ ಲಗ್ನ, ಹಸ್ತಲಗ್ನ, ಮಧ್ಯಲಗ್ನ ಮತ್ತೆ ಚತುರ್ಥ ಲಗ್ನ ಅಂತ ಹೇಳುವಂಥದ್ದು 4 ಲಗ್ನಗಳಿವೆ ಎಂಬುದಾಗಿ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬಹುದು. ಲಗ್ನ ತಿಳಿ ಹೇಳಿದ್ರೆ ಲಗತೀತಿ ಲಗ್ನಂ ಎಂಬುದಾಗಿ, ಲಗೆ ಸಂಜ್ಞೆ ಎಂಬತಕ್ಕಂತಹ ಧಾತುವಿನಿಂದ ಹುಟ್ಟಿರತಕ್ಕಂತಹ ರೂಪ ಅದು ಲಗ್ನ ಅಂತ ಹೇಳುವಂಥದ್ದು, ಸಂಗ ಮಾಡುವಂಥದ್ದು ಎಂಬುದಾಗಿ. ನಾವು ಹೇಳ್ತೇವಲ್ಲ, ಈಗ ಮದುವೆಗೆ ನಮ್ಮಲ್ಲಿ ಲಗ್ನ ಅಂತ ಕರೀತೇವೆ. ಅಂದ್ರೆ ಗಂಡು ಹೆಣ್ಣನ್ನ ಸಂಗ ಮಾಡುವುದಕ್ಕೆ ನಮ್ಗೆ ಲಗ್ನ ಅಂತೇಳಿ ಅದಕ್ಕೆ ನಾವು ಕರೀತೇವೆ. ಅದೇ ರೀತಿಯಲ್ಲಿ ಇದು ಕೂಡ ಲಗ್ನ. ಇಲ್ಲಿ ಯಾವುದು ಸಂಗ ಮಾಡುದು? ಅಲ್ಲಿ ಗಂಡು ಮತ್ತೆ ಹೆಣ್ಣು ಸಂಗ ಮಾಡ್ತದಲ್ಲ, ಇಲ್ಲಿ ಗಂಡು ಮತ್ತೆ ಹೆಣ್ಣು ಯಾವುದು ಹೇಳುವಂಥದ್ದು ನಮಗೆ ಸಂಶಯ ಬರ್ಬೋದು. ಅದಕ್ಕೆ ಏನು ಅಂತೇಳಿ ಹೇಳಿದ್ರೆ, ಜನ್ಮ ಕಾಲದಲ್ಲಿ ಪೂರ್ವ ಕ್ಷಿತಿಜವನ್ನು ಸ್ಪರ್ಶಿಸುವುದು ಯಾವುದು ಸ್ಪರ್ಶಿಸ್ತದೋ ಅದೇ ಜನ್ಮ ಲಗ್ನ. ಅಂದ್ರೆ ಯಾವ ರಾಶಿ ಸ್ಪರ್ಶಿಸ್ತದೋ ಅದುವೇ ಜನ್ಮ ಲಗ್ನ ಎಂಬುದಾಗಿ. ಮಗು ಹುಟ್ಟತಕ್ಕಂತಹ ಸಂದರ್ಭದಲ್ಲಿ ಪೂರ್ವ ಕ್ಷಿತಿಜದಲ್ಲಿ ಭೂಮಿಯನ್ನು ಯಾವ ರಾಶಿ ಸ್ಪರ್ಶಿಸ್ತದೋ ಅದು ಜನ್ಮ ಲಗ್ನ ಎಂಬುದಾಗಿ ಅದನ್ನ ಕರೀತೇವೆ. ಹೇಗೆ ಭೂಮಿಯನ್ನ ಸ್ಪರ್ಶಿಸುದು ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಲಗ್ನಗಳು ಸಾಮಾನ್ಯ ರಾಶಿಗಳು ನಮಗೆ
ಆ ಮೇಲ್ಗಡೆ ನಮಗೆ ಆಕಾಶ ಮಂಡಲದಲ್ಲಿ ರಾಶಿಗಳಿರ್ತವೆ. ಅಪಮಂಡಲಂ ಅದು ಒಂದಾದ್ಮೇಲೆ ಒಂದು ಉದಿಸ್ತಾ ಇರ್ತದೆ. ಒಂದಾದ್ಮೇಲೆ ಒಂದು ರಾಶಿಗಳು ಉದಯಿಸ್ತಾ ಇರ್ತದೆ. ಹಾಗೆ ಉದಯಿಸ್ತಾ ಇರ್ಬೇಕಾದ್ರೆ ನೀವು ನೋಡ್ಬೋದು, ದೂರ ನಾವು ನೋಡಿದಾಗ ಭೂಮಿಯ ಹತ್ತಿರ ನಿಂತುಕೊಂಡು ದೂರವನ್ನು ನಾವು ನೋಡಿದಾಗ ಭೂಮಿ ಮತ್ತೆ ನಮಗೆ ಎಲ್ಲೋ ಒಂದು ಕಡೆ ದೂರದಲ್ಲಿ ನಮಗೆ ಭೂಮಿ ಮತ್ತೆ ಆಕಾಶ ಒಟ್ಟಾದಾಗೆ ಕಾಣುತ್ತದೆ. ಅಥವಾ ನೀವು ಸಮುದ್ರವನ್ನು ನೋಡ್ಬೋದು, ಸಮುದ್ರ ದೂರ ನೋಡಿದಾಗ ನಮಗೆ ಸಮುದ್ರ ಮತ್ತೆ ಭೂಮಿ ಒಟ್ಟಾದಾಗೆ ಕಾಣುತ್ತದೆ. ಹೀಗೆ ಯಾವ ಪ್ರದೇಶದಲ್ಲಿ ನಿಂತು ಕೂಡ ಗುಡ್ಡ ನೋಡ್ಬೋದು ಅಥವಾ ನಾವು ಮರಳುಗಾಡಲ್ಲಿ ನೋಡಬಹುದು. ಹೀಗೆ ಯಾವ ಪ್ರದೇಶದಲ್ಲಿ ನಿಂತರೂ ನಮಗೆ ದೂರವನ್ನು ನೋಡಿದಾಗ ಭೂಮಿ ಮತ್ತೆ ಆಕಾಶ ಒಟ್ಟಾದಾಗಿ ಕಾಣುತ್ತದೆ. ಹಾಗೆ ಆ ರೀತಿಯಲ್ಲಿ ನಮಗೆ ಆಕಾಶದಲ್ಲಿ ಒಂದೊಂದು ರಾಶಿಗಳು ಅಂತೇಳಿ ಸೂರ್ಯ ಉದಯದ ಸಂದರ್ಭದಿಂದ ಉದಿಸ್ತಾ ಇರ್ತದೆ. ಹೇಗೆ ಈಗ ನಿಮಗೆ ಸೂರ್ಯನು ಕೂಡ ಅಷ್ಟೇ ದೂರದಿಂದ ಭೂಮಿಯ ಕೆಳಗಡೆಯಿಂದ ಉದಿಸ್ತಾ ಬರ್ತಾನೆ. ನೀವು ಅದನ್ನ ಸ್ಪಷ್ಟವಾಗಿ ಗಮನಿಸಬಹುದು ಅಲ್ವಾ? ಭೂಮಿ ಕೆಳಗಡೆಯಿಂದ ಬರೋದಲ್ಲ, ಇದೊಂದು ವ್ಯವಸ್ಥೆ ಇದೆ ಅಂತ. ನಮಗೆ ಕಾಣಬೇಕಾದ್ರೆ, ದೂರದಿಂದ ಕಾಣಬೇಕಾದ್ರೆ ನಿಧಾನಕ್ಕೆ ಸ್ವಲ್ಪ ಉದಿಸ್ತಾನೆ, ನಂತರ ಸ್ವಲ್ಪ ಉದಿಸ್ತಾನೆ, ಹೀಗೆ ಉದಿಸಿ ಪೂರ್ತಿ ಉದಿಸಿಕೊಂಡು ಮತ್ತೆ ಬರ್ತಾ ಇರ್ತಾನೆ. ಸೂರ್ಯ ಉದಯ ಆಗುವಂತ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೆ ಅಂತ ನಮಗೆ ಲೆಕ್ಕಾಚಾರದಲ್ಲಿ ನಾವು ಮೊನ್ನೆ ನೋಡಿದ್ದೇವೆ. ಪಂಚಾಂಗ ನೋಡಿದಾಗ ನಮಗೆ ಗೊತ್ತಾಗ್ತದೆ, ಅಥವಾ ಸೌರ ಮಾಸವನ್ನು ಗಮನಿಸಿದಾಗ್ಲೇ ಅಂದಾಜಾಗ್ತದೆ ನಮಗೆ ಯಾವ ಸೌರ ಮಾಸ ಉಂಟು ಅಂತ ಹೇಳಿದ್ರೆ ಕನ್ಯಾ ಮಾಸ ಇದೆ. ಸೌರ ಮಾಸದಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಇವತ್ತು ಸೂರ್ಯ ಇದ್ದಾನೆ ಅಂತೇಳಿ. ಅರ್ಥಾತ್ ನಾವು ತಿಥಿಯ ಲೆಕ್ಕ ಮಾಡ್ಬೇಕಾದ್ರೆ ಅಥವಾ ಲೆಕ್ಕ ಮಾಡ್ಬೇಕಾದ್ರೆ ಸೂರ್ಯ ಸ್ಫುಟ ಬೇಕೇ ಬೇಕು ನಮ್ಗೆ. ಅದರಲ್ಲಿ ಸೂರ್ಯ ಸ್ಫುಟವನ್ನು ಗಮನಿಸಿದಾಗ ಯಾವ ರಾಶಿಯಲ್ಲಿದ್ದಾನೆ, ಯಾವ ಡಿಗ್ರಿಯಲ್ಲಿದ್ದಾನೆ, ಯಾವ ಕಲೆಯಲ್ಲಿದ್ದಾನೆ ಅಂತ ಹೇಳುವಂಥದ್ದು ನಮಗೆ ಅಂದಾಜು ಬರ್ತದೆ. ಅರ್ಥಾತ್ ಸೂರ್ಯ ನಮಗೆ ಉದಯಿಸ್ತಕ್ಕಂತಹ ಲಗ್ನ ಯಾವುದು ಅಂತೇಳಿ ಗೊತ್ತಾಗುತ್ತೆ. ಅಂದ್ರೆ ಸೂರ್ಯೋದಯ ಕಾಲದಲ್ಲಿ ಸೂರ್ಯ ನಮಗೆ ಮೇಲ್ಗಡೆ ಬರುವಂತಹ ಸಂದರ್ಭದಲ್ಲಿ ಯಾವ ಲಗ್ನ ಇತ್ತು ಅಂತೇಳಿ ನಮ್ಗೆ ಅಲ್ಲಿ ಸುಲಭದಲ್ಲಿ ಗೊತ್ತಾಗ್ತದೆ. ಆಗ ಯಾವ ಲಗ್ನ, ಸೂರ್ಯ ಇರುವಂತಹ ರಾಶಿಯ ಲಗ್ನವೇ ಆಗ ಉದಯಿಸ್ತಾ ಬರ್ತಾ ಇರ್ತದೆ. ಆಗ ಯಾವ ರಾಶಿ ಉದಯಿಸ್ತದೆ ಅಂತ ಹೇಳಿದ್ರೆ ಕನ್ಯಾ ಲಗ್ನ ಉದಯಿಸ್ತದೆ. ಆ ನಂತರದಲ್ಲಿ ಕನ್ಯಾ ಹೋದ್ಮೇಲೆ ತುಲಾ ಲಗ್ನ ಉದಿಸ್ತದೆ. ಅದಕ್ಕೆ ಇಷ್ಟಿಷ್ಟು ಪ್ರಮಾಣ ಅಂತೇಳಿ ಇಷ್ಟಿಷ್ಟು ಗಳಿಗೆಗೆ ಒಂದೊಂದು ರಾಶಿಗಳು ನಿಧಾನಕ್ಕೆ ಉದಯಿಸಿಕೊಂಡು ಒಂದು ದಿನಕ್ಕೆ 12 ರಾಶಿಗಳು ಕೂಡ 24 ಗಂಟೆಯಲ್ಲಿ ಉದಿಸ್ತದೆ. ಅದು ನಾವು ನಮ್ಮ ಇಷ್ಟ ಸಮಯ, ಅದು ಮಗು ಹುಟ್ಟಿದ ಸಮಯ ಆಗ್ಲಿ ಅಥವಾ ಈಗ ನಾನು ಪಾಠ ಮಾಡ್ತಾ ಇರೋ ಸಮಯ, ಅದನ್ನ ಇಷ್ಟ ಸಮಯ ಅಂತ ಇಟ್ಕೊಂಡಾಗ ಈ ಸಮಯಕ್ಕೆ ಯಾವ ಲಗ್ನ ಅಂತೇಳಿ ತಿಳ್ಕೊಳ್ಳುವಂಥದ್ದು ಅತಿ ಮುಖ್ಯವಾಗಿ ಇರ್ತದೆ ನಮಗೆ. ಅದುವೇ ಲಗ್ನ ಅಂತೇಳಿ ಅದನ್ನ ಕರೀತೇವೆ. ಮುಂದಕ್ಕೆ ನೋಡ್ತಾ ಹೋಗುವ ಅದರಲ್ಲಿ ಜನ್ಮ ಕಾಲದಲ್ಲಿ ಯಾವ ರಾಶಿ ಪೂರ್ವ ಕ್ಷಿತಿಜದಲ್ಲಿ ಭೂಮಿಯನ್ನು ಸ್ಪರ್ಶಿಸ್ತದೋ, ಅಲ್ಲಿ ಭೂಮಿಯನ್ನಿಲ್ಲ, ಅದುವೇ ಜನ್ಮ ಲಗ್ನ. ಇದನ್ನೇ ಲಗ್ನ ಅಥವಾ ಪ್ರಾಗ್ ಲಗ್ನ ಅಥವಾ ಉದಯ ಲಗ್ನ, ಪ್ರಾಗ್ ಲಗ್ನೆ ಅಂತೇಳಿ ಕೆಲವು ಕಡೆ ಪರ್ಯಾಯ ಪದವನ್ನಾಗಿ ಬಳಸ್ತಾರೆ. ಅದನ್ನು ಶ್ಲೋಕಗಳಲ್ಲಿ ಪ್ರಾಗ್ಲಗ್ನೆ, ಪಂಚಗ್ನೆ ಈ ರೀತಿಯಲ್ಲಿ ಕೆಲವು ಪ್ರಶ್ನ ಮಾರ್ಗದಲ್ಲಿ ಶ್ಲೋಕಗಳಿದೆ. ಆಗ ಬಂದಾಗಲೂ ಪ್ರಾಕ ಲಗ್ನ ಅಂತೇಳಿ ಹೇಳಿದ್ರೆ ಪ್ರಾಕ ದಿಕ್ಕಿನಲ್ಲಿ ಉದಯಿಸ್ತಾ ಇರುವಂತದ್ದು, ಅಂದ್ರೆ ಪೂರ್ವ ಕ್ಷಿತಿಜದಲ್ಲಿ ಉದಯಿಸ್ತಾ ಇರುವಂತ ಲಗ್ನ ಅಂತೇಳಿ. ಮತ್ತೆ ಉದಯ ಲಗ್ನ ಅಂತೇಳಿ ಕೂಡ ಇದನ್ನೇ ಕರೀತಾರೆ. ಸಾಮಾನ್ಯ ನಮಗೀಗ ನಾವು ಮೊನ್ನೆ ಪ್ರಶ್ನೆಗಳಲ್ಲಿ 6 ರಾಶಿಗಳು ಮುಖ್ಯ ಅಂತ ನಾವು ನೋಡಿದ್ದೇವೆ, ಯಾವುದು ಇದೆ ಬೃಹಜಾತಕ ಪಾಠದಲ್ಲಿ. ಅಂತೂ ಒಂದು ಪ್ರಶ್ನೆ ಅಂತೇಳಿ ಇಟ್ಟುಕೊಂಡಾಗ 6 ಲಗ್ನಗಳು ಬರ್ತದೆ. ಆರೂಢ ಲಗ್ನ, ಉದಯ ಲಗ್ನ, ಲಗ್ನಾಂಶ ರಾಶಿ ಅಂದ್ರೆ ಆರೂಢ ರಾಶಿ, ಉದಯ ಲಗ್ನ ರಾಶಿ, ಲಗ್ನಾಂಶಕ ರಾಶಿ, ಸ್ಪೃಷ್ಟಾಂಗ ರಾಶಿ, ಛತ್ರ ರಾಶಿ, ಚಂದ್ರಾಧಿಷ್ಠಿತ ರಾಶಿ ಅಂತೇಳಿ ಹೀಗೆ 6 ರಾಶಿಗಳು ಬರ್ತದೆ. ಅದರಲ್ಲಿ ಉದಯ ಲಗ್ನ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ
ಇದುವೇ ನಮಗೆ ಆ ಸಂದರ್ಭಕ್ಕೆ ಆ ಸಮಯಕ್ಕೆ ಯಾವ ಲಗ್ನವು ಆ ಅಂದ್ರೆ ಯಾವ ರಾಶಿಯು ಸ್ಪರ್ಶಿಸ್ತಾ ಇರ್ತದೋ ಅದು ನಮಗೆ ಲಗ್ನ ಅಂತೇಳಿ ಉದಯ ಲಗ್ನ ಅಂತೇಳಿ ಅದನ್ನ ಕರೀತೇವೆ. ಭಾವೇಶ್ವೇಷು ಹಿ ಮುಖ್ಯತಾತು ವಪುಷಃ ಅಂತೇಳಿ ಪ್ರಶ್ನ ಮಾರ್ಗದಲ್ಲಿ ಒಂದು ಕಡೆ ಹೇಳ್ತಾರೆ. ಎಲ್ಲಾ ಭಾವಗಳು, ಈಗ ನಾವು ಮೊನ್ನೆ ಒಂದು 12 ಭಾವಗಳ ಚಿಂತನೆ ಎಲ್ಲ ಮಾಡ್ತೇವೆ ನಾವು. ಮೊದಲೇ 1ನೇ ಭಾವ, 2ನೇ ಭಾವ, 3ನೇ ಭಾವ ಅಂತೇಳಿ ಮೊನ್ನೆ ಬೃಹತ್ ಜಾತಕದಲ್ಲಿ ಎಲ್ಲದರ ವಿಷಯಗಳು ಬಂದಿದೆ. ಯಾವ ಭಾವದಿಂದ ಏನು ವಿಷಯಗಳನ್ನ ಚಿಂತನೆ ಮಾಡ್ತೇವೆ ಅಂತೇಳಿ ಎಲ್ಲ ಭಾವಗಳಲ್ಲಿ ಕೂಡ ಅತಿ ಮುಖ್ಯವಾಗಿರತಕ್ಕಂಥದ್ದು ವಪುಷಃ. ವಪು ಅಂತೇಳಿ ಹೇಳಿದ್ರೆ ಶರೀರ. ಶರೀರವನ್ನ ಚಿಂತನೆ ಮಾಡೋದು ಯಾವುದು ಅಂತ ಹೇಳಿದ್ರೆ ಲಗ್ನದಿಂದಾಗಿ. ಅಂದ್ರೆ 1ನೇ ಭಾವ ಅಂತ ಅದ್ರ ಅರ್ಥ. ಆ 1ನೇ ಭಾವದಿಂದಾಗಿ ನಾವು ಅಂದ್ರೆ ಲಗ್ನದಿಂದಾಗಿ ನಾವು ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ, ದೇಹದ ಸೌಷ್ಠವ ಸ್ವಾಸ್ಥ್ಯ ಇತ್ಯಾದಿ ಎಲ್ಲ ವಿಷಯಗಳನ್ನು ಕೂಡ ಚಿಂತನೆ ಮಾಡ್ತೇವೆ. ಆದ್ರಿಂದಾಗಿ ಎಲ್ಲಾ ಭಾವಗಳಲ್ಲಿ 12 ಭಾವಗಳಲ್ಲಿಯೂ ಕೂಡ 1ನೇ ಭಾವ ಅಂತ ಹೇಳುವಂಥದ್ದು ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿ ಇದರ ಅರ್ಥ. ಅವರ ಹಾಗೆ ಹೇಳಿದ್ದಾರೆ. ಹಾಗೆ ಇನ್ನೊಂದು ಕಡೆ ಪ್ರಶ್ನ ಮಾರ್ಗದಲ್ಲಿ ಬರ್ತದೆ, ಪ್ರಶ್ನ ಖಲು ಉದಯಾರೂಢೇನ ದ್ವಿಧಾ ಪ್ರಾಧಾನ್ಯ ಅಂತೇಳಿ. ಅಂದ್ರೆ ಪ್ರಶ್ನೆ ಆದ್ರೂ ಅವರು ಪ್ರಶ್ನೆ ಅಂತ ಹೇಳುವಂಥದ್ದು ನಮಗೆ ಉದಯಾರೂಢ, ಉದಯ ಮತ್ತೆ ಆರೂಢ ಈ 2 ರಾಶಿಗಳ ಪ್ರಾಧಾನ್ಯತೆಯಿಂದಾಗಿ ನಾವು ಪ್ರಶ್ನೆಯನ್ನ ಚಿಂತನೆ ಮಾಡುವಂಥದ್ದು. ಹೀಗೆ ಆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಹೇಳ್ತಾರೆ. ಅಂದ್ರೆ ಉದಯಕ್ಕೆ ಪ್ರಾಧಾನ್ಯತೆ ಉಂಟು. ಆರೂಢ ರಾಶಿಗೆ ಎಷ್ಟು ಪ್ರಾಧಾನ್ಯತೆ ಉಂಟು, ಉದಯ ಲಗ್ನಕ್ಕೂ ಅಷ್ಟೇ ಪ್ರಾಧಾನ್ಯತೆ ಉಂಟು ಅಂತ ಹೇಳುವಂಥದ್ದು ಇದರ ತಾತ್ಪರ್ಯ. ಅದರಿಂದಾಗಿ ಎಲ್ಲ ಜಾತಕದಲ್ಲಿ ಉದಯ ಲಗ್ನವೇ ಮುಖ್ಯ. ಜಾತಕದಲ್ಲಿ ನಮಗೆ ಆರೂಢ ಲಗ್ನ ಸಿಗುವುದಿಲ್ಲ. ಅಲ್ಲಿ ಲಗ್ನ ಅಂತ ಹೇಳಿದ್ರೆ ಅಲ್ಲಿ ಲಗ್ನ ಅಂತ ಬರೆದಿರ್ತಾರೆ. ಕುಂಡಲಿಗಳಲ್ಲಿ, ಎಲ್ಲಾ ಕುಂಡಲಿಗಳಲ್ಲಿ ಲಗ್ನ ಅಂತ ಬರೀತಾರೆ. ಅದು ಉದಯ ಲಗ್ನ ಅಂತೇಳಿ ಅದನ್ನ ಕರಿತೇವೆ. ಪ್ರಶ್ನೆಯಲ್ಲಿ ಆದ್ರೆ ಅಲ್ಲಿ ಆರೂಢ ಅಂತೇಳಿ ಬರೀತೇವೆ. ಅದರಿಂದಾಗಿ ಆರೂಢ ರಾಶಿ ಅಂತ. ಅಲ್ಲಿ ಅಲ್ಲಿ ಲಗ್ನ ಅಂತ ಬರೆಯುವುದಿಲ್ಲ. ಅಲ್ಲಿ ಪ್ರಶ್ನೆ ಪುಸ್ತಕದಲ್ಲಿ ಎಲ್ಲ ಅಲ್ಲಿ ಉದಯ ಅಂತೇಳಿ ಬರೀ ಉದಯ ಅಂತೇಳಿ ಬರಿತೇವೆ ನಾವು. ಇನ್ನು ಹಾಗೆ ಲಗ್ನಕ್ಕೆ ತುಂಬಾ ಪ್ರಾಧಾನ್ಯತೆ ಅಂತ ಹೇಳುವಂಥದ್ದು ಇದೆ ಅಂತೇಳಿ. ಇಲ್ಲಿ ಪ್ರಾಗ್ಲಗ್ನಾನಯನವನ್ನಷ್ಟೇ, ಅಂದರೆ ಜನ್ಮಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಸ್ಪರ್ಶವಾಗುವ ರಾಶಿಯನ್ನು ತಿಳಿಯುವ ಕ್ರಮವನ್ನಷ್ಟೇ ತಿಳಿಯಲಾಗುವುದು. ಲಗ್ನ ಮಾಡುವಾಗ ಇಲ್ಲಿ ಕೇವಲ ಲಗ್ನವನ್ನ ಕಂಡುಹಿಡಿಯುವಂತ ಕ್ರಮವನ್ನು ಮಾತ್ರ ತಿಳಿಸ್ತಾ ಇದ್ದಾರೆ. ಅರ್ಥಾತ್ ಲಗ್ನ ಸ್ಫುಟ ಅಂತ ಹೇಳುವಂತದ್ದು ಮಾಡುವಂತ ಕ್ರಮವನ್ನ ಇಲ್ಲಿ ತಿಳಿಸ್ತಾ ಇಲ್ಲ. ಕೇವಲ ಲಗ್ನವನ್ನು ಮತ್ತೆ ಅದರ ನವಾಂಶವನ್ನು ಕಂಡುಹಿಡಿದು ಹೇಗೆ ಅಂತೇಳಿ ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ. ನಮ್ಗೆ ಯಾವತ್ತೂ ಕೂಡ ಒಂದು ಲಗ್ನವನ್ನ ಕಂಡುಹಿಡಿಬೇಕಾದ್ರೆ ನಮಗೆ ಒಂದೊಂದು ಸ್ಥಳದ ಲಗ್ನ ಮಾನಗಳು ಅಥವಾ ರಾಶಿಮಾನ ಅಂತ, ಅಥವಾ ಲಗ್ನಮಾನ ಎರಡು ಕೂಡ ಒಂದೇ. ಈ ರಾಶಿ ಇಷ್ಟು ಪ್ರಮಾಣದಲ್ಲಿ ಇರ್ತದೆ ಹೇಳುವಂಥದ್ದು ಬೇಕಾಗ್ತದೆ. ಈಗ ಉಡುಪಿ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಕೆಳಗಡೆ ಶ್ಲೋಕ ಕೊಟ್ಟಿದ್ದಾರೆ. ನಾಗಸ್ವಚಾನೇಶ ನಗ ಮಾರ ಮಾದೀನ ಮಾರಮ ದಿನೇಶ ಮಾನೇಶ ಜಯಾತ್ಮ ಯೋಗಶಾಂ ಧನ್ಯೋಸ್ಮಿ ದತ್ವಾಭಮಯ ಸ್ವಧೇ ನಮಃ ಕ್ರಮೇಣ ಮೇಷ ಎಂಬುದಾಗಿ ಈ ರೀತಿಯಲ್ಲಿ ಮೇಷಾದಿ ರಾಶಿಗಳಲ್ಲಿ ಕ್ರಮವಾಗಿ ನಾಗಸ್ವ, ನಾಗ ಅಂತ ಹೇಳಿದ್ರೆ ನಾ ಅಂತ ಹೇಳಿದ್ರೆ 0, ಗ ಅಂತ ಹೇಳಿದ್ರೆ 3, ಸ್ವ ಅಂತ ಹೇಳಿದ್ರೆ 4. ಅರ್ಥಾತ್ 4, 3, 0 ಅಂದ್ರೆ 4 ಗಳಿಗೆ 30 ವಿಗಳಿಗೆ ಅಂತ ಹೇಳುವಂಥದ್ದು ಮೇಷರಾಶಿಯ ಪ್ರಮಾಣ. ಅದನ್ನ ಕೋಷ್ಟಕದಲ್ಲೇ ಕೊಟ್ಟಿದ್ದಾರೆ, ಅದನ್ನ ನೀವು ಗಮನಿಸಬಹುದು. ವೃಷಭ ಚಾನೇಶ, ಚ ಅಂತ ಹೇಳಿದ್ರೆ 6, ನಾ ಅಂತ ಹೇಳಿದ್ರೆ 0, ಶ ಅಂತ ಹೇಳಿದ್ರೆ 5. ಅದರಿಂದಾಗಿ 5, 0, 6, 5 ಗಳಿಗೆ 6 ವಿಗಳಿಗೆ. ಸಾಮಾನ್ಯವಾಗಿ ಒಂದು ಲಗ್ನ ಅಂತ ಹೇಳುವಂಥದ್ದು ಹೇಗೆ ನಮಗೆ ಒಂದು ನಕ್ಷತ್ರ ಸಾಮಾನ್ಯವಾಗಿ ನಮಗೆ 60 ಗಳಿಗೆ ಇರ್ತದೆ.
ಅಥವಾ ಒಂದು ತಿಥಿ ಸಾಮಾನ್ಯವಾಗಿ 60 ಗಳಿಗೆ ಇರ್ತದೆ. ಆದ್ರೆ ಅದರಲ್ಲಿ ನಮಗೆ ಈಗ ಮೊನ್ನೆ ಎಲ್ಲ ನೋಡ್ಬೇಕಾದ್ರೆ ಒಂದು ಮೂಲ ನಕ್ಷತ್ರ ನಾವು ನಿನ್ನೆ ನೋಡ್ಬೇಕಾದ್ರೆ ಪರಮಗಟಿ 55, 43 ಹೀಗೆಲ್ಲ ಇತ್ತು ನಮ್ಗೆ. ಅದರಿಂದಾಗಿ 60 ಅಂತೇಳಿ ಪೂರ್ಣ ಇದ್ರೂ ಕೂಡ ಅದರದ್ದು ವ್ಯತ್ಯಾಸಗಳು ಬರ್ತಾ ಇರ್ತದೆ. ಹಾಗೆ ಒಂದು ರಾಶಿಯ ಪೂರ್ಣ ಪ್ರಮಾಣ ಅಂತೇಳಿ ಹೇಳಿದ್ರೆ ಸಾಮಾನ್ಯವಾಗಿ 5 ಗಳಿಗೆ. ಆದ್ರೆ ಆಯಾಯ ಪ್ರದೇಶಕ್ಕೆ ರಾಶಿಗಳ ಪ್ರಮಾಣಗಳಲ್ಲಿ ವ್ಯತ್ಯಾಸಗಳು ಬರ್ತದೆ. ದೆಹಲಿಯಲ್ಲಿ ಒಂದು ರೀತಿಯಲ್ಲಿ, ಬೆಂಗಳೂರಿನಲ್ಲಿ ಒಂದು ರೀತಿಯಲ್ಲಿ, ಮಂಗಳೂರಿನಲ್ಲಿ ಹೀಗೆ ಇಲ್ಲಿ ಉಡುಪಿಯ ಇದು ಉಡುಪಿಗೆ ಸಂಬಂಧಪಟ್ಟ ಪುಸ್ತಕ ಅವರು ನಿರ್ಮಾಣ ಮಾಡೋದ್ರಿಂದಾಗಿ ಉಡುಪಿಗೆ ಸಂಬಂಧಪಟ್ಟ ಲಗ್ನಮಾನವನ್ನ ಇಲ್ಲಿ ಕೊಟ್ಟಿದ್ದಾರೆ. ಪಂಚಾಂಗದಲ್ಲಿ ಅದಕ್ಕೋಸ್ಕರ ಆಯಾಯ ಊರಿನ ಪಂಚಾಂಗಗಳನ್ನ ಹೆಚ್ಚಾಗಿ ನಾವು ಬಳಕೆ, ಆಯಾಯ ಊರಿನ ಹತ್ತಿರದಲ್ಲಿ ಯಾವುದು ಪಂಚಾಂಗ ನಿರ್ಮಾಣ ಆಗಿರ್ತದೆ ಅದನ್ನ ಆಯಾಯ ಊರಿನವರು ಬಳಸುವಂತದಕ್ಕೋಸ್ಕರ ಬೆಂಗಳೂರಿನ ಸಂಬಂಧಪಟ್ಟ ಪಂಚಾಂಗ, ಯಾಕಂತ ಹೇಳಿದ್ರೆ ಶಾಸ್ತ್ರ ಸಿದ್ಧ ಪಂಚಾಂಗ ಎಲ್ಲ ಇದೆ. ಅದೆಲ್ಲ ನಮಗೆ ಪುತ್ತೂರು ಆ ಭಾಗಕ್ಕೆ ಸಂಬಂಧಪಟ್ಟ ಪಂಚಾಂಗ ಅದು. ಅಲ್ಲಿ ಇನ್ನೊಂದು ಪಂಚಾಂಗ ಇದೆ, ವೈಜಯಂತಿ ಪಂಚಾಂಗ ಅಂತ ಪುತ್ತೂರು. ಹಾಗೆ ಉಡುಪಿ ಶಾಸ್ತ್ರ, ಉಡುಪಿಯಲ್ಲಿ ಕೃಷ್ಣ ಪಂಚಾಂಗ ಅಂತ ಹೇಳಿದೆ, ಪರ್ಯಾಯ ಪಂಚಾಂಗ ಅಂತ ಹೇಳಿದೆ. ಹಾಗೆ ಬೇರೆ ಬೇರೆ ಪ್ರದೇಶಗಳಿಗೆ ಮತ್ತೆ ಬೇರೆ ನನಗೆ ಘಟ್ಟದ ಮೇಲಿನ ಪ್ರದೇಶಗಳ ಆಯಾಯ ಪ್ರದೇಶಗಳ ಪಂಚಾಂಗಗಳದ್ದು ಯಾವುದು ಅಂತಾನೆ ಗೊತ್ತಿಲ್ಲ. ಅಂತೂ ನಿಮ್ಮ ಸಂಪ್ರದಾಯದಲ್ಲಿ ಈಗ ಆಯಾ ಮಠದ ಸಂಪ್ರದಾಯದಲ್ಲಿ ಬಂದಿರ್ತದೆ. ಹಾಗೆಲ್ಲ ಆಯಾ ಪ್ರದೇಶದ ಪಂಚಾಂಗಗಳಲ್ಲಿ ಈ ವಿಷಯವನ್ನ ನಮೂದಿಸಿ ಇರ್ತಾರೆ. ಒಂಟಿಕೊಪ್ಪಲ್ನಲ್ಲಿ ಬೇರೆ ಬೇರೆ ಪ್ರದೇಶದ ಈಗ ಪಂಚಾಂಗ ಶಾಸ್ತ್ರ ಸಿದ್ಧದಲ್ಲಿಯೂ ಬೇರೆ ಬೇರೆ ಪ್ರದೇಶಗಳಲ್ಲಿ ಸೂರ್ಯೋದಯ ವ್ಯತ್ಯಾಸ ಆಯಾ ಊರಿನ ಲಗ್ನಮಾನವನ್ನ ಕೊಟ್ಟಿರ್ತಾರೆ, ಸಾಮಾನ್ಯ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಅದನ್ನ ತಿಳ್ಕೊಂಡು ಈಗ ಉಡುಪಿಯದ್ದು ನಮಗೆ ಮೇಷ ಲಗ್ನದ ಪೂರ್ಣ ಪ್ರಮಾಣ 4 ವರೆಗಳಿಗೆ, ಅಂದ್ರೆ ಒಂದು 5 ಗಳಿಗೆ ಆಗಿದ್ರೆ ಅದರಲ್ಲಿ ಅರ್ಧ ಗಳಿಗೆ ಇಲ್ಲ, ಅರ್ಧ ವಿಗಳಿಗೆ ಇಲ್ಲ, ಹಾಗೆ ಅಲ್ಲ ಅರ್ಧ ಗಳಿಗೆ 30 ವಿಗಳಿಗೆ ಕಡಿಮೆ ಇದೆ. ಹಾಗೆ ವೃಷಭ 5, 6, 5ಕ್ಕಿಂತ ಜಾಸ್ತಿ 6 ವಿಗಳಿಗೆ ಜಾಸ್ತಿ ಇದೆ. ಹಾಗೆ ಮಿಥುನ ನಮಗೆ ನಗಾತ್ಮ 5:30 ಇದೆ. ಹೀಗೆ ಕರ್ಕಾಟಕ ಮಾರಮಾಹ 5:25, ಸಿಂಹ ದಿನೇಶ 5:8, ಕನ್ಯಾ ಮಾನೇಶ 5:5, ಹೀಗೆ ತುಲಾ ಜಯಾತ್ಮ 5:18 ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮೀನವರೆಗೂ 4:9 ಅಂತೇಳಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ಲಗ್ನ ಸಾಧನೆಗೆ ಇದರ ಜ್ಞಾನ ಅಂತಕ್ಕಂಥದ್ದು ಮುಖ್ಯವಾಗಿ ಬೇಕಾಗ್ತದೆ. ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಷಟಪೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂಕೃತಶ್ಚೇ ಕರ್ತಾಂ ಭರತಾಂ ಹರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭಶ್ಚಾನೇಕಧಾ ಯಶತೋ ವಾಚಂ